ಸಹಸ್ರಾರು ವರ್ಷಗಳ ಹಿಂದೆ ತಮಿಳುನಾಡಿನ ರಾಜೇಂದ್ರ ಚೋಳನಿಂದ ಸ್ಥಾಪಿತವಾದಂತಹ ಸುತ್ತೂರು ಮಠ ಅಂದಿನಿಂದ ಇಂದಿನವರೆಗೂ ಲಕ್ಷಾಂತರ ಕುಟುಂಬಗಳಿಗೆ ಆಧಾರ ಸ್ತಂಭವಾಗಿ ನಿಂತಿದೆ. ಶ್ರೀಮಠದ ಗುರುಪರಂಪರೆಯ ಇತಿಹಾಸ ಚಿಕ್ಕ ಮಕ್ಕಳಿಂದ ಮೊದಲುಗೊಂಡು ಎಲ್ಲ ವಯೋಮಾನದವರಿಗೂ ಕೂಡ ಅರ್ಥಪೂರ್ಣವಾಗಿ ಸಾಕ್ಷಾತ್ತಾಗಿ ಅದರ ದರ್ಶನ ಆಗುವಂಥ ಒಂದು ಪ್ರಯತ್ನ ಮಾಡಬೇಕು ಅನ್ನುವ ಹಂಬಲ ನಮ್ಮ ವಿದ್ಯಾಪೀಠದ್ದಾಗಿತ್ತು. ಆ ಹಿನ್ನೆಲೆಯಲ್ಲಿ ಆ್ಯನಿಮೇಷನ್ ಇದಕ್ಕೆ ತುಂಬ ಸೂಕ್ತವಾದಂಥ ಮಾಧ್ಯಮ ಅನ್ನೋ ನೆಲೆಯಲ್ಲಿ ನಾವು ಈಗ ಸುತ್ತೂರು ಶ್ರೀಮಠ ಗುರುಪರಂಪರೆ ಅನ್ನುವ ಹೆಸರಿನಲ್ಲಿ ಅನಿಮೇಷನ್ ಚಿತ್ರವನ್ನು ಸಿದ್ಧಪಡಿಸಿದ್ದೇವೆ. ಶಾಂತಿ ಮತ್ತು ಸಹಬಾಳ್ವೆಯ ಬುನಾದಿಯ ಮೇಲೆ ನಿಂತಿರುವ ಶ್ರೀಮಠದ ಇತಿಹಾಸವು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಆಶೀರ್ವಾದ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಸುಂದರವಾಗಿ ಮೂಡಿಬಂದಿದೆ. ಈ ಚಿತ್ರವನ್ನು ರೂಪಿಸಿದ ಶ್ರೀ ಕರೀಂ ಮತ್ತು ಅವರ ತಂಡದವರಿಗೆ ಅಭಿನಂದನೆಗಳು. ಇದು ಹಳೆಯ ಮತ್ತು ಹೊಸದರ ಸಂಕ್ರಮಣ. ಸುತ್ತೂರು ಪರಂಪರೆ 1060 ವರ್ಷಗಳಷ್ಟು ಹಳೆಯದು. ಆ್ಯನಿಮೇಷನ್ ತಂತ್ರಜ್ಞಾನ ಆಧುನಿಕವಾದದ್ದು. December 2014, I got a call from JSS people to develop an animated feature film on Sutturu Math. ನಾವು ಈ ಅನಿಮೇಷನ್ಗೆ ಚಿತ್ರಕಥೆಯನ್ನು ರಚಿಸಬೇಕು ಹಾಗೆ ಅಂತ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ ನನ್ನ ಪೂಜ್ಯ ಗುರುಗಳಾದ ಮಲೆಯೂರು ಗುರುಸ್ವಾಮಿಯವರು ಮತ್ತು ನಾನು ಇಬ್ಬರು ಅದರ ಮೂಲ ಸ್ಕ್ರಿಪ್ಟನ್ನು ಮೊದಲ ಬಾರಿಗೆ ಸಂರಚನೆ ಮಾಡಿದ್ದು ಮಲೆಯೂರು ಗುರುಸ್ವಾಮಿ ಅವರೇ. ಅದು ತುಂಬ ವ್ಯಾಪಕವಾಗಿದ್ದಾಗ ಅನೇಕ ದೃಶ್ಯಗಳ ಸಂಯೋಜನೆ ಎಲ್ಲ ಬೇರೆ ಮರು ಮಾರ್ಪಾಡಾಗಬೇಕಾದ ಸಂದರ್ಭ ಬಂದಿದ್ದರಿಂದ ಪೂಜ್ಯ ಶ್ರೀಗಳವರು ನನಗೆ ಅದನ್ನು ನಿರ್ದೇಶನ ಮಾಡಿದ್ದು ನೋಡ್ಬೇಕು ಹಾಗೆ ಅಂತಂದ್ರೆ ಅದನ್ನು ಆಮೇಲೆ ನಾನು ಮತ್ತು ಗುರುಗಳಿಬ್ಬರು ಸೇರಿ ಅದರ ಪ್ರತಿ ಹಂತದ ಒಳಗೂ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ ನಾವು. ಈ ಅನಿಮೇಷನ್ ಫಾರಮ್ ಅನ್ನೋದೇ ನನಗೆ ತುಂಬ ಹೊಸದು. ನಮ್ಮಂತ ಬರೆಯುವವರು ಒಂಥರ ಹೊಸ ಫಾರಮ್ ಆದ್ದರಿಂದ ಅದು ಒಂದು ರೀತಿಯ ಚಾಲೆಂಜಿಂಗ್ ಆಗಿ ಅಂತ ನಾನು ಭಾವಿಸಿದೆ. ಜೊತೆಗೆ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿಯೇ ಇಡೀ 1000 ವರ್ಷಗಳ ಮಾಡಿದ ಚರಿತ್ರೆಯನ್ನು ಹೇಳುವ ಸಂದರ್ಭದಲ್ಲಿ ನಾವು ಯಾವುದನ್ನು ಮುಖ್ಯವಾಗಿ ತೆಗೆದುಕೊಳ್ಬೇಕು, ಯಾವುದನ್ನು ಹಾಗೆಯೇ ಸುಮ್ಮನೆ ಒಂದಿಷ್ಟು ತೇಲಿಸಿ ಮುಂದೆ ಹೋಗಬಹುದು, ಇದು ದೊಡ್ಡ ಒಂದು ಸವಾಲಿನ ಕೆಲಸವಾಗಿ ನನಗೆ ಅನ್ನಿಸ್ತು. ಧರ್ಮ ಇರಬೇಕು, ಇದರಲ್ಲಿ ಅಧ್ಯಾತ್ಮ ಇರಬೇಕು ಮತ್ತು ಸಾಮಾಜಿಕವಾದ ಅವರ ಒಂದು ಕಾರ್ಯಕ್ರಮಗಳು. ಇದು ಗಂಭೀರವಾದ ವಿಷಯ. ಇದು ಸಾಮಾನ್ಯರು ಸುಮ್ಮನೆ ಕ್ಯಾಶುವಲ್ ಆಗಿ ನೋಡುವಂಥದ್ದು, ಮನರಂಜನೆ ನೋಡುವಂಥ ಅಂಶ ಅಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟ ಆದ್ದರಿಂದ ಇದು ಪ್ರಪಂಚದ ಯಾವುದೇ ಭಾಗದಲ್ಲಿ ಬೇಕಾದ್ರೂ ಇದನ್ನು ಜನ ನೋಡ್ತಾರೆ. ಹಾಗೆ ನೋಡಿದರೆ ನಮ್ಮ ಚಿತ್ರಕಥೆಯ ನಿಜವಾದ ಸಂಕಲನಕಾರರು ಅಂದರೆ ನಮ್ಮ ಪೂಜ್ಯ ಶ್ರೀಗಳವರು. ಯಾಕೆಂದರೆ ಅವರು ಅದನ್ನು ಎಷ್ಟು ಬಾರಿ ನಾವು ಕಳಿಸಿದ್ರು, ನಾನು ಎಷ್ಟು ಬಾರಿ ಓದಿ ಮತ್ತು ಅದನ್ನು ಎಷ್ಟು ಸಂಕ್ಷಿಪ್ತಗೊಳಿಸಿದ್ರು ಮತ್ತು ಎಡಿಟಿಂಗ್ ಮಾಡಿದ್ರು ಹಾಗೆ ಅಂತಂದರೆ ನನಗೆ ಇವತ್ತು ಭಾಳ ಅವರು ಬೇಸಿಕ್ ಕನ್ನಡ MA ಓದಿದವರು ಮತ್ತು ನಾನು ಕನ್ನಡ MA, ನನ್ನ ಗುರುಗಳು ಕನ್ನಡ MA ಮಾಡಿದವರು. ಆದರೆ ಅವರು ಆ ಪದಗಳನ್ನೆಲ್ಲವನ್ನು ತೆಗೆದುಹಾಕಿ ಎಷ್ಟು ಚೆನ್ನಾಗಿ ಜೋಡಿಸ್ತಾರೆ ಹಾಗೆ ಅಂತಂದರೆ ಅದಕ್ಕೆ ಈ ಸ್ಕ್ರಿಪ್ಟೇ ಇವತ್ತು ನಮ್ಮ ಕಣ್ಮುಂದೆ ರೆಡಿಯಾಗಿರುವ ಸಿದ್ಧ ಆಗಿರುವ ಸ್ಕ್ರಿಪ್ಟೇ ಸಾಕ್ಷಿ. In the month of August 2018, I got an official letter to develop animated feature film on Sutturu Matha, heritage of Sutturu, for 10 minutes. I took the letter and also I took the script. But script itself has a 17 to 20 pages. ನಾನು ಅದಕ್ಕೆ ಸ್ಟೋರಿ ಬೋರ್ಡ್ ಮಾಡಬೇಕಿತ್ತು. ಮೈ ಟೀಮ್ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಡೆವಲಪಿಂಗ್ ದ ಸ್ಟೋರಿ ಬೋರ್ಡ್, ಇನ್ಕ್ಲೂಡಿಂಗ್ ಸೌಗಂಧು, ಹೇಮಂತು ಇವರೆಲ್ಲ ಸೇರಿಕೊಂಡು ಸ್ಟೋರಿ ಬೋರ್ಡ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. Story boards, I think it's one of the most important things. After getting the script from Karim sir and Nijlingappa sir, I started doing it in Photoshop. Took a bit of time, about 3 weeks or something, but there were technically about 90 pages I think in the storyboard. That each page had like 6 panels on it. So ಸ್ಟೋರಿ ಬೋರ್ಡ್ನ ಸ್ಕೆಚಸ್ಸೇ ಆಲ್ಮೋಸ್ಟ್ ಒಂದು ಹತ್ತತ್ರ ಒಂದು 500-600 ಸ್ಕೆಚ್ಗಳನ್ನು ನಾವು ಒಂದು ಬುಕ್ ಫಾರ್ಮೇಟ್ ಮಾಡಿದ್ವಿ. ಆದರೆ ಅದನ್ನು ಕೊಟ್ಟರೆ ಬಹುಶಃ ಅದರದ್ದು 10 ನಿಮಿಷಕ್ಕೆ ಇಳಿಸೋಕ್ಕಾಗಲ್ಲ ಅನ್ನೋದು ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನನಗನ್ನಿಸ್ತು. ಅವಾಗ ನಾವು ಸರ್ ಏನು ಪ್ಲ್ಯಾನ್ ಮಾಡ್ತೀವಿ, ಸರ್ ಇದು 2D ಬೇಡ 3Dನೇ ಸ್ಟೋರಿ ಬೋರ್ಡ್ ಮಾಡಿಬಿಡೋಣ,
ಕ್ಯಾರೆಕ್ಟರ್ಗಳೆಲ್ಲ ಪೋಸ್ ಮಾಡಿಕೊಂಡು ನೀಟಾಗಿ ಅದು ಕ್ಯಾಮ್ರಾ ಮೂಮೆಂಟ್ಸ್ ಮಾಡಿಕೊಂಡು ಅವ್ರದ್ದು ಏನು ಸ್ಕ್ರಿಪ್ಟ್ ಇದೆ ಆ ಸ್ಕ್ರಿಪ್ಟ್ನ ವಾಯ್ಸ್ ಮಾಡಿಕೊಂಡು ಆ ವಾಯ್ಸ್ಗೆ ನಮ್ಮದು 3D ಸ್ಟೋರಿ ಬೋರ್ಡ್ ಮಾಡಿ ಕ್ಯಾಮ್ರಾ ಅದು ಡ್ಯೂರೇಷನ್ ಗೊತ್ತಾಗ್ಬಿಡಲಿ. ಅವ್ರಿಗೆ ಆ್ಯಕ್ಚುಲಿ ಕ್ಲೈಂಟ್ ಕೊಟ್ಟಿದ್ದು ನಮ್ಗೆ 10 ಸೆಕೆಂಡ್ 10 ನಿಮಿಷಕ್ಕೆ ಮಾಡಿಕೊಡಿ ಅಂತ. 10 ನಿಮಿಷಕ್ಕೆ ಮುಗಿಯಲ್ಲ ಅಂತ ನಮ್ಮ ಸರ್ಗೂ ಮತ್ತು ನಮಗೊಂದು ಕ್ಲಾರಿಟಿ ಇತ್ತು, ಯಾಕಂದರೆ 15-20 ಪೇಜ್ ಇತ್ತು ಸ್ಕ್ರಿಪ್ಟು. ಆ ಡಿಜಿಟಲ್ ಸ್ಟೋರಿ ಬೋರ್ಡ್ ವೀಡಿಯೋನ ನಾವು ರೆಡಿ ಮಾಡಿದ್ವಿ. ಬಹುಶಃ ಅದು 33-35 ನಿಮಿಷ ಅದೇ ಬಂತು. ಅದನ್ನು ನಾನು JSS ಟೀಮ್ ಆ ಸಂಸ್ಥೆಯವರಿಗೆ ಪ್ರೆಸೆಂಟ್ ಮಾಡಿದೆ. ಅವತ್ತಿನ ಮೀಟಿಂಗ್ನಲ್ಲಿ ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿಗಳು ಕೂಡ ಇದ್ದರು. ಸರಿ, ಎಲ್ಲರೂ ನೋಡಿದರು. ಮತ್ತೆ ಪುನಃ ಇನ್ನೊಂದು ಪ್ರಶ್ನೆ, ಹಾಗಿದ್ರೆ ಇದರ ಅವಧಿ ಎಷ್ಟು ಲೆಂತ್ ಬರುತ್ತೆ ಈ ಅನಿಮೇಷನ್ ಸಿನಿಮಾ? ಅಷ್ಟೇ, ನೀವು ಕೊಟ್ಟಿರೋ ಸ್ಕ್ರಿಪ್ಟನ್ನೇ ನಾನು ರೀಡ್ ಮಾಡಿದಾಗ ಅದು 35 ನಿಮಿಷ ಬರ್ತಾಯಿದೆ ಅಂತಂದಾಗ ಇಡೀ ಟೀಮು ಹೌದು 10 ನಿಮಿಷದಲ್ಲಿ ಸಾಕಾಗೋದಿಲ್ಲ, ಇಷ್ಟು ವಿಷಯನ ಹೇಳೋದಕ್ಕೆ ಅಷ್ಟು ಅವಧಿ ಬೇಕಾಗತ್ತೆ ಅಂತ ಅವರೆಲ್ಲರೂ ಒಪ್ಕೊಂಡು ಶ್ರೀ ಸ್ವಾಮೀಜಿಗಳು ಕೂಡ ಆಯಿತು, ಅವಧಿ ಜಾಸ್ತಿ ಆದರೂ ಪರವಾಗಿಲ್ಲ, ಇದನ್ನು ಡೆವಲಪ್ ಮಾಡಿ. And then Karim sir spoke to me and he told me like how can we go about a pipeline where we can finish this very easily and faster, and it has to be cost effective. It was very important for us so that we can finish the animation at the entire feature in a limited amount of time. We decided that Unreal Engine would be the best way to go about it. So the modeling, the texturing and the rigging part of it as well as the animation part of it would be done in Blender, which is our content creator package. That was our pipeline. The last thing where we wanted to render it, where we would place the lighting and do the cameras and then render the final scene, we're talking about like Unreal Engine, which is a gaming engine. Why we used it? Because we can render it in real time. ಮಾಡಲಿಂಗ್ ವಾಸ್ ರಿಯಲಿ ಟಫ್ ಆ್ಯಂಡ್ ಚಾಲೆಂಜಿಂಗ್ ಟಾಸ್ಕ್ ನನಗೆ. ಯಾಕಂದರೆ ಸ್ಕ್ರಿಪ್ಟಲ್ಲಿ ಬರೋ ಕಥೆಗಳೆಲ್ಲವೂ ಕೂಡ ಐತಿಹಾಸಿಕವಾದದ್ದು ಮತ್ತು ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ಗಳು. ನೋಡಿದ್ರು ತುಂಬ ಜನ ಇದ್ದಾರೆ, ಅದಕ್ಕೆ ಸಿಮಿಲರ್ ಆಗಿ ಆ ಕ್ಯಾರೆಕ್ಟರ್ಗಳನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿತ್ತು. ದಟ್ ಸ್ಟಾರ್ಟ್ಸ್ ಅಟ್ ದ ಮಾಡಲಿಂಗ್ ಡಿಪಾರ್ಟ್ಮೆಂಟ್. ಮಾಡಲಿಂಗ್ ಮಾಡೋದಕ್ಕೆ ರೆಫರೆನ್ಸ್ ಇಮೇಜ್ಗಳು ಬೇಕು ಅಂತಂದಾಗ ಚಿತ್ರ ಸಂಪೂರ್ಣ ಅಂತ ಒಂದು JSS ಅವರೇ ಕೊಟ್ಟಿದ್ರು ನಮಗೆ ಬುಕ್ಕು. ಫೋಟೋಗ್ರಾಫ್ನ ಇದೊಂದು ಆ್ಯಕ್ಚುಲಿ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ನಾವು ಇದನ್ನೇ ತೊಗೊಂಡು ಸ್ಕ್ಯಾನ್ ಮಾಡಿಕೊಂಡು ಆಲ್ಮೋಸ್ಟ್ ಎಷ್ಟು ಸಿಗುತ್ತೆ ಆ್ಯಂಗಲ್ಸ್ಗಳು ಅದನ್ನು ಯೂಸ್ ಮಾಡಿಕೊಂಡು ಈ ಆ್ಯಂಗಲಲ್ಲಿ ನೋಡಿದಾಗ ಹಿಂಗೆ ಕಾಣ್ಬೋದೇನೋ ಅಂತ ಒಂದು ರೆಫರೆನ್ಸಲ್ಲಿ ಮಾಡ್ತಾಯಿದ್ವಿ. ಅದನ್ನು ನಾವು ಕರೀಂ ಸರ್ ಮತ್ತು ನಾವು JSS ಅವ್ರನ್ನ ಕರೆದು ಅವ್ರಿಗೆ ತೋರಿಸ್ತಾ ಇದ್ವಿ ವರ್ಕ್ಗಳನ್ನೆಲ್ಲ. ನಾನು ಮಾಡಿರೋಂಥ ಚಿತ್ರ ಸಂಪುಟ ಆಗಿರ್ಬೋದು ಅಥವಾ ಬೇರೆ ಬೇರೆ ಫೋಟೋಗಳನ್ನಾಗಲಿ ಅವ್ರಿಗೆ ಕೊಟ್ಟು ನೋಡಿ ವೇಷಭೂಷಣಗಳು ಹೇಗಿರುತ್ತೆ, ರುದ್ರಾಕ್ಷಿ ಮಾಲೆ ಹೇಗಿರುತ್ತೆ, ಅವ್ರು ನಡೆಯುವಂಥ ಸ್ಟೈಲ್ ಹೇಗಿರುತ್ತೆ, ಅವ್ರು ಮಾತಾಡೋಂಥ ಸಂದರ್ಭದಲ್ಲಿ ಎಕ್ಸ್ಪ್ರೆಷನ್ಸ್ ಹೇಗಿರುತ್ತೆ, ನಾವು ಅದನ್ನೆಲ್ಲ ಅವ್ರಿಗೆ ಕೂತ್ಕೊಂಡು ಪದೇ ನಾನು ಹೇಳಬೇಕಾಯ್ತು. ನಾವು ಹೇಳಿದ್ದನ್ನು ಚಾಚು ತಪ್ಪದಂಗೆ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಅದು ಬಹಳ ವಿಶೇಷ. ಅದು ಆದಿಗುರು ಅಂದರೆ ಈ ಥರ ಇದ್ದರು, ಗಡ್ಡ ಇರ್ತಾಯಿತ್ತು, ಬಾಡಿ ಸ್ವಲ್ಪ ಸ್ವಾಮೀಜಿ ಅಂತಂದರೆ ಒಂದು ಫಿಸಿಕಲ್ ಫಿಟ್ನೆಸ್ ಇರೋದು, ಒಂದು ಯೋಗ ಬಾಡಿ ಥರ, ಹೇರ್ಸು ವೈಟ್ ಇರೋದು, ಆ ಎಕ್ಸ್ಪ್ರೆಷನ್ಸಲ್ಲಿ ಆ ಮುಗುಳ್ನಾಗೆ ಅವರೊಂದು ಒಬ್ಬೊಬ್ಬರು ಒಂದೊಂದು ಇಮ್ಯಾಜಿನೇಷನಲ್ಲಿ ಅವ್ರದ್ದು ಆದಿಗುರು ಹೇಗಿದ್ರು ಅಂತ ನನಗೆ ಎಕ್ಸ್ಪ್ಲೇನ್ ಮಾಡೋರು. ಆ ಥರ ಇಂಡಿವಿಜುವಲ್ ಒಂದೊಂದು ಕ್ಯಾರೆಕ್ಟರ್ಗಳು ಅವರಾದಮೇಲೆ ಒಂದು 20-22 ಜನ ಸ್ವಾಮೀಜಿಗಳು ಬರ್ತಾರೆ. ಅವ್ರದ್ದು ಆ್ಯಕ್ಚುಲಿ ಯಾರ್ದು ಇಮೇಜ್ ರೆಫರೆನ್ಸ್ ಏನೂ ಇಲ್ಲ, ಅವರು ನಮಗೆ ಹೇಳೋರು ಆ ಥರ ಇದ್ದರು ಈ ಥರ ಇದ್ದರು ಅಂತ. ನಾನು ಅವ್ರ ಇನ್ಪುಟ್ ತೊಗೊಂಡು ಹೇಗಿರ್ಬೋದು ಅಂತ ನಾನು ಡ್ರಾಯಿಂಗ್ಸ್ಗಳು ಸ್ಕೆಚ್ಗಳು ಮಾಡಿದೆ. ಅದನ್ನು ತುಂಬ ಡಿಸ್ಕಷನ್ ಮಾಡ್ತಾಯಿದ್ವಿ. ಆಗ ಆ JSS ಅಲ್ಲಿ ಏನು ತುಂಬ ಅಳುಬ್ರು ಏನಿರ್ತಾರೆ ಅವ್ರದ್ದೊಂದು ಸಜೆಷನ್ ತೊಗೊಂಡು ಫೈನಲ್ ಡಿಸಿಷನ್ ತೊಗೋತಾ ಇದ್ವಿ. ಅದನ್ನು ಆ ಮಾಡಲ್ನ ಕರೆಕ್ಷನ್ ಮಾಡಿಕೊಂಡು ಫಿಸಿಕಲ್ ಆಗಲಿ ಕ್ಯಾರೆಕ್ಟರ್ ಎಕ್ಸ್ಪ್ರೆಷನ್ ಆಗಲಿ ಹೈ ಮೌತು ನೋಸ್ ಪ್ರತಿಯೊಂದನ್ನು ನಾವು ಅದನ್ನು ಸ್ಟಡಿ ಮಾಡಿ ಅವ್ರಿಗೆ ತೋರಿಸಿ ಕರೆಕ್ಷನ್ ಮಾಡಿ ಮಾಡ್ತಾಯಿದ್ವಿ ವರ್ಕ್ಗಳನ್ನೆಲ್ಲ. ಸ್ಟೋರಿ ಬೋರ್ಡಲ್ಲಿ ನಾವು ಸ್ಟೋರಿಲಿ ಏನು ತೋರಿಸ್ತೀವಿ ಅದರಲ್ಲಿ ನಮ್ಗೆ ಏಜ್ಗಳು ತುಂಬ ಬೇಕಾಗ್ತಾಯಿತ್ತು. ಅದಕ್ಕೋಸ್ಕರ ನಾವು ಆ ಮಿಡಲ್ ಏಜು ಆ್ಯಂಡ್ ಯಂಗ್ ಏಜು ಮತ್ತು ಏನು ಇರ್ತಾರೆ ಅದ್ರ ಮಧ್ಯದಲ್ಲಿ ಒಂದು ಏಜ್ ಬೇಕು ಅಂತಂದಾಗ ನಾವು ಮಸಲ್ಸ್ ಆಗಲಿ ಆ ಏಜಲ್ಲಿ ಹೆಂಗಿರ್ತಾರೆ ಕ್ಯಾರೆಕ್ಟರ್ನ ಅದನ್ನು ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ಅವ್ರು ಈಗಿದ್ರು ಆಗಿದ್ರು ಅಂತ ಕ್ಯಾರೆಕ್ಟರ್ ಮಾಡ್ತಾಯಿದ್ವಿ. ಬಟ್ ಡಿಫಿಕಲ್ಟ್ ಆಗಿರ್ತಾ ಇತ್ತದು ಆ ಏಜಲ್ಲಿ ಹೆಂಗೆ ಒಂದು, ಯಾಕಂದರೆ ಏಜ್ ಆಗ್ತಾ ಮಸಲ್ಸ್ಗಳು ಡೌನ್ ಆಗುತ್ತೆ, ಸ್ಕಿನ್ಸು ಪೋರ್ಸ್ಗಳು ಚೇಂಜ್ ಆಗುತ್ತೆ, ಐಗಿ ಒಂದು ಫ್ರೆಶ್ನೆಸ್ಸು ಏನಿರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಆ ಥರ ತುಂಬ ಸ್ಟಡಿ ಮಾಡಿಕೊಂಡು ನಾವು ಕ್ಯಾರೆಕ್ಟರ್ ವರ್ಕ್ ಮಾಡ್ತಾಯಿದ್ವಿ. ಆ್ಯಕ್ಟರ್ಗಳು ಫಿಸಿಕಲಿ ರೆಡಿ ಆದರು, ಕ್ಯಾರೆಕ್ಟರ್ಗಳು ರೆಡಿ ಆದರು, ಅವ್ರನ್ನ ಆ್ಯಕ್ಟ್ ಮಾಡೋ ಥರ ಮಾಡಬೇಕು. ಸೊ ನಾವು ಹ್ಯಾವ್ ಟು ಗೋ ಫಾರ್ ರಿಗ್ಗಿಂಗ್. ಎನಿಥಿಂಗ್ ದಟ್ ಮೂವ್ಸ್ ನೀಡ್ಸ್ ಬಿ ರಿಗ್ಡ್. ಫಸ್ಟು ಮಾಡಲಿಂಗ್ ಅಂತ ಕೊಟ್ಟಾಗ ಸ್ಟ್ಯಾಗ್ನೆಂಟ್ ಮಾಡಲ್ ಆಗಿರುತ್ತೆ, ಏನೋ ಮೂಮೆಂಟ್ಸ್ ಎಲ್ಲ ಕೊಡೋದಕ್ಕಾಗಲ್ಲ. ಅದಕ್ಕೆ ಬೋನ್ಸ್ ಎಲ್ಲ ಆ್ಯಡ್ ಮಾಡ್ತೀವಿ, ಬೋನ್ ಹೈರಾರ್ಕಿ ಅಂತ ಹೇಳ್ತೀವಿ. ಅದಕ್ಕೆ ಅದು ಈಸಿ ಆಗಲಿ ಅಂದ್ಬಿಟ್ಟು ಕಂಟ್ರೋಲರ್ಸ್ ಅಂತ ಆ್ಯಡ್ ಮಾಡ್ತೀವಿ. ಒಂದು ಮಾಡಲ್ನ ರಿಗ್ ಮಾಡೋದಕ್ಕೆ ಕಂಪ್ಲೀಟಾಗಿ ಅರೌಂಡ್ ಡೇ ಬೇಕಾಗುತ್ತೆ. ರಿಗ್ಗಿಂಗ್ ಮುಗಿದ್ಮೇಲೆ ಅನಿಮೇಷನ್ ಟೀಮ್ಗೆ ಕಳಿಸ್ತೀನಿ. ಮಾಡಲಿಂಗ್ ಮಾಡಿದ್ಮೇಲೆ ಝೀಬ್ರಷಲ್ಲಿ ಎಡ್ಜ್ ಫ್ಲೋ ಕರೆಕ್ಟ್ ಮಾಡಬೇಕು. ಅದು ಮಾಡಾದ್ಮೇಲೆ ಅದ್ರ ನಂತರ ಅದನ್ನು ನಾವು ಕಟ್ ಮಾಡಿ ಅದನ್ನು UV ಅನ್ರಾಪ್ ಮಾಡಿಕೊಂಡು ಅದನ್ನು ಟೆಕ್ಸ್ಚರ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ.
ಎವ್ರಿ ಎಲಿಮೆಂಟ್, ಎವ್ರಿ ಪ್ರಾಪರ್ಟಿ, ಒಂದು ಸಣ್ಣ ಚಪ್ಪಲಿ ಇರ್ಬೋದು, ಅಥವಾ ಕತ್ತಿ ಇರ್ಬೋದು, ಕಿರೀಟ ಇರಬಹುದು, ಅಥವಾ ಮನುಷ್ಯ ಇರ್ಬೋದು, ಅದು ದನ ಇರ್ಬೋದು, ಕುದುರೆ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಅವೆಲ್ಲವೂ ಕೂಡ ಅವಾಗೇ ಕಾಣಬೇಕು ಅಂತಂದರೆ ಟೆಕ್ಸ್ಚರ್ ಅಪ್ಲೈ ಆದರೆ ಮಾತ್ರ ಅವು ಅವಾಗ ಕಾಣ್ತವೆ. ಟೆಕ್ಸ್ಚರಿಂಗ್ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ಕಲರ್, ಸ್ಕಿನ್ ಕಲರ್ ಬರಬೇಕು ಅಂದರೆ ನಾವು ಕಲರ್ನ ಫೋಟೋಶಾಪಲ್ಲಿ ಬ್ರಷ್ ಯೂಸ್ ಮಾಡಿ ಕಲರ್ ಮಾಡಬೇಕಾಗಿ ಬರುತ್ತೆ. ಅದನ್ನು ಇನ್ ಡೆಪ್ತ್ ನಾವು ವರ್ಕ್ ಮಾಡಬೇಕಂದ್ರೆ ನೋಸ್ ಮತ್ತು ಐಸ್ ಇದರಲ್ಲೆಲ್ಲ ಡಾರ್ಕು ಮತ್ತು ಲೈಟ್ ಕಲರ್ ಬರಬೇಕು ಅಂದರೆ ನಾವು ಕಲರ್ನ ಮಾಡಬೇಕಾಗಿರುತ್ತೆ. ಅದು ಬ್ಯೂಟಿ ಕೊಡೋದೇ ಅದು. ಇಡೀ ಪ್ರಾಜೆಕ್ಟಲ್ಲಿ ನಾವು ಟೆಕ್ಸ್ಚರಿಂಗ್ ಕೊಡಬೇಕು ಅಂದರೆ ಒಂದು ಬ್ಯೂಟಿ ಕಾಣಿಸ್ಬೇಕು ಅಂದ್ರೆ ಟೆಕ್ಸ್ಚರಿಂಗ್. The difference why we used actually Substance Painter for it was because we can actually paint materials onto it rather than just texturing it and we'll have a look, how it's going to look. So rather than that, we would actually decide on the material, do it and then paint it onto a model. ಐಸಲ್ಲಿ ರಿಫ್ಲೆಕ್ಷನ್ ಬರಬೇಕು ಮತ್ತು ಸ್ಕಿನ್ನಲ್ಲಿ ಲೈಟಿಂಗ್ ಬರಬೇಕು ಅಂದರೆ ನಾವು ಸ್ಪೆಕ್ಯುಲರ್ನ ಯೂಸ್ ಮಾಡ್ತಾಯಿದ್ವಿ. ಟೋಟಲ್ ನಾನು ಒಂದು 1000 ಮಾಡೆಲ್ಗೆ ಟೆಕ್ಸ್ಚರಿಂಗ್ ವರ್ಕ್ ಮಾಡಿದ್ದೆ. ಅನಿಮೇಷನ್ ಮಾಡತಕ್ಕಂಥ ಡಿವಿಷನ್ ಏನಿದೆಯಲ್ಲ, ಅಲ್ಲಿ ನಮಗೆ ಹೆಚ್ಚು ಸಮಯ ಹೋಗುತ್ತೆ ಮತ್ತು ಹೆಚ್ಚು ರಿಸೋರ್ಸ್ಗಳು ಅಲ್ಲಿ ಉಪಯೋಗಕ್ಕೆ ಬರುತ್ತೆ. ಅಲ್ಲಿ ನಾವೊಂದು ಏನಾದ್ರು ಟೈಮ್ ಲೆಂತ್ ಕಡಿಮೆ ಮಾಡೋ ಪ್ರಯತ್ನ ಮಾಡಿದರೆ ಬಹುಶಃ ಓವರಾಲ್ ಪ್ರಾಜೆಕ್ಟನ್ನು ನಾವು ಡೆವಲಪ್ಮೆಂಟ್ ಟೈಮನ್ನು ನಾವು ಕಡಿಮೆ ಮಾಡೋಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಾವು ಮೋಷನ್ ಕ್ಯಾಪ್ಚರ್ ಹೋಗಬೇಕಾಗತ್ತೆ. So when we are talking about motion capture, we are talking about like animation, but it's captured throughout a suit by the use of cameras. Okay, the cameras capture you in 3D space. So in that space, how you move around, it's captured. So once you have that data, you can transfer that data onto an animated model, and through that we make the model move. It gives a very natural ability for it to walk. ಅನಿಮೇಷನ್ ಮಾಡಬೇಕು ಅಂತಂದರೆ ಮೇಯ್ನಾಗಿ ಅಂದರೆ ಅಲ್ಲಿ ನಮಗೊಂದು ಐಡಿಯಾಸ್ ಇರಬೇಕಾಗುತ್ತೆ, ಏನೇ ಒಂದು ರೆಫರೆನ್ಸ್ ಇರಬೇಕಾಗುತ್ತೆ ನಮಗೆ. ಯಾಕೆಂದರೆ ರೆಫರೆನ್ಸ್ ಇಟ್ಕೊಂಡೆ ನಾವು ಏನಾದರೂ ವರ್ಕ್ ಮಾಡೋಕ್ಕೆ ಸಾಧ್ಯ. ಸೊ ನಾವು ನೆಕ್ಸ್ಟ್ ಅನಿಮೇಷನ್ ಮಾಡಬೇಕಾದ್ರೆ ಫಸ್ಟು ಮೋಕ್ಯಾಪ್ ಡಾಟಾ ನಾವು ಯೂಸ್ ಮಾಡ್ಕೋತೀವಿ. ಸೊ ಅದು ನಮಗೆ ಐಪೈಯಲ್ಲಿ ಕ್ಯಾಪ್ಚರ್ ಆಗಿ ಒಂದು ರೆಫರೆನ್ಸ್ ವೀಡಿಯೋಸ್ ಇರುತ್ತೆ. ಸೊ ಅಲ್ಲಿಂದ ನಾವು ಅಂದರೆ ಬ್ಲೆಂಡರ್ಗೆ ರಿಗ್ಡ್ ಮಾಡಲ್ ಇಂಪೋರ್ಟ್ ಮಾಡಿಕೊಂಡು, ಸೊ ಆರ್ಮೇಚರ್ ಅಂದರೆ ಅಲ್ಲಿ ಬೋನ್ದು ಹೈರಾರ್ಕಿ ಬರುತ್ತೆ ಆರ್ಮೇಚರ್. ಸೊ ಅಲ್ಲಿಂದ ಮೋಷನ್ ಕ್ಯಾಪ್ಚರ್ ಆಗಿರೋದನ್ನು ನಾವು ಮಾಡೆಲ್ಗೆ ರೀಟಾರ್ಗೆಟ್ ಮಾಡ್ಕೋತೀವಿ. ಸೊ ರೀಟಾರ್ಗೆಟ್ ಮಾಡಬೇಕಾದ್ರೆ ಈವನ್ ಹ್ಯಾಂಡು, ಲೆಗ್ಗು ಮತ್ತು ಬಾಡಿ, ಈವನ್ ಹೆಡ್ ಕೂಡ ಅಲ್ಲಿ ತನಕ ಕೂಡ ರೀಟಾರ್ಗೆಟ್ ಮಾಡಿಕೊಂಡು ಒಂದು ಬೇಸಿಕ್ ಆ್ಯನಿಮೇಷನ್ ಅಂದರೆ ಮೋಕ್ಯಾಪಿಂದ ಅಂದರೆ ಬಾಡಿ ಮೋಷನ್ ಏನು ಕ್ಯಾಪ್ಚರ್ ಮಾಡಿಕೊಡ್ತಾರೆ ನಮಗೆ, ಸೊ ಅದನ್ನು ನಾವು ಆ ಮಾಡೆಲ್ಗೆ ನಾವು ರೀಟಾರ್ಗೆಟ್ ಮಾಡಿಕೊಡ್ತೀವಿ. ಮೋಷನ್ ಕ್ಯಾಪ್ಚರ್ ಫುಲ್, ಆ ಬಾಡಿ ಮೋಷನ್ ಫುಲ್ಲು. ಕೈನೆಟ್ಟಿಂದ ನಮಗೆ ವಿಡಿಯೋ ಬರ್ತಿತ್ತು. ಸೊ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು, ನಮಗೆ ಅದು ಸರಿ ಹೋಗಲಿಲ್ಲ ಅಂತ ನಮಗೆ ಕರೀಮ್ ಸರ್ ಇಲ್ಲೇ ಅವರು ಯಾವಾಗ ಬೇಕಿದ್ರು ಯಾವ ಕೇಳಿದ್ರು ಅಲ್ಲೇ ಸ್ಪಾಟಲ್ಲೇ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಿದ್ರು. ಸೊ ಅದನ್ನು ನಾವು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ರೆಫರೆನ್ಸಾಗಿ ಇಟ್ಕೊಂಡು ಅದನ್ನು ನೋಡ್ಕೊಂಡು ವರ್ಕ್ ಮಾಡ್ತಿದ್ವಿ. ರಾಪ್ ಎಡಿಟರ್ನ ಯೂಸ್ ಮಾಡ್ಕೊತಾ ಇರ್ತೀವಿ. ಅಲ್ಲಿ ಸೈನ್ ಮತ್ತು ಕೋಸೈನ್ ಅಂದ್ಬಿಟ್ಟು 2 ಆಪ್ಷನ್ ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನಾವು ಅನಿಮೇಷನ್ನ ಸ್ಮೂತ್ ಮಾಡ್ಕೊತಾ ಹೋಗ್ತಾ ಇರ್ತೀವಿ. ಆಮೇಲೆ ಫೇಶಿಯಲ್ಗೆ ಅಂತ ಬ್ರೆಕೆಲ್ ಯೂಸ್ ಮಾಡ್ತೀವಿ. 80% ಅವ್ರದ್ದು ಅಲ್ಲೇ ಕ್ಯಾಪ್ಚರ್ ಆಗೋಗ್ಬಿಟ್ಟಿತ್ತು, ಅಲ್ಲೇ ಬಂದುಬಿಟ್ಟಿತ್ತು ನಮಗೆ. ಲಿಪ್ ಮೂಮೆಂಟ್ ಆಗಿರಲಿ, ನೆಕ್ ಮೂಮೆಂಟ್ ಆಗಿರಲಿ. ಆ್ಯಕ್ಚುಲಿ ಲಿಪ್ ಮೂಮೆಂಟ್ಗೆ ತಕ್ಕಂತೆ ನೆಕ್ ಮೂಮೆಂಟ್ ಬಂದ್ರೆ ಅದು ಫೀಲ್ ಆಗೋದು. ಫೇಶಿಯಲ್ ಎಕ್ಸ್ಪ್ರೆಷನ್ನ ನಾವೇ ಓನಾಗಿ ಮಾಡೋದು ಅಂತಂದರೆ ಮುಂದೆಗಡೆ ಮಿರರ್ ಇಟ್ಕೊಂಡು ಅಲ್ಲಿ ಏನು ಲಿಪ್ ಸಿಂಕ್ ಆಗಬೇಕು, ಫೇಶಿಯಲ್ ಎಕ್ಸ್ಪ್ರೆಷನ್ ಯಾವ ಥರ ಬೇಕು ಅಂತಂದರೆ ಅದನ್ನು ನಾವು ಕನ್ನಡಿ ಮುಂದೆ ನೋಡಿ ಅದನ್ನು ನೋಡ್ಕೊಂಡು ನಾವು ಮಾಡ್ತಿದ್ವಿ. ಆವಾಗ ನಮ್ಗೆ ಈಸಿ ಆಗ್ತಿತ್ತು. ದರ್ ಇಸ್ ಅ ಸೇಯಿಂಗ್ ಇನ್ ಇಂಗ್ಲೀಷ್, ಕ್ಲಾತ್ ಮೇಕ್ಸ್ ಮ್ಯಾನ್. ನಮ್ಮ ಪ್ರಾಜೆಕ್ಟ್ನಲ್ಲಿ ಕ್ಯಾರೆಕ್ಟರ್ಗಳಿಗೆ ಜೀವ ತುಂಬೋದಕ್ಕೆ ಕ್ಲಾತಿಂಗು ತುಂಬ 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 ಇಂಪಾರ್ಟೆಂಟ್ ಆಗಿದೆ. ನನಗೆ ಆ್ಯಕ್ಚುಲಿ ಕ್ಲಾತ್ಗೆ ಹೆಂಗೆ ಬರ್ತಿತ್ತು ಅಂತಂದರೆ ಅನಿಮೇಷನ್ ಮಾಡಿದಾಗ ಅವರು ರುದ್ರಾಕ್ಷಿ ಕರಡಿಗೆ ಹಾಕ್ತಿದ್ರು. ಎಷ್ಟು ಹಾಕಬೇಕು, ಎಷ್ಟು ಡಿಸ್ಟೆನ್ಸ್ ಹಾಕಬೇಕು, ಕ್ಲಾತು ಕರೆಕ್ಟ್ ಆಗಿದೆಯಾ, ಪೇರೆಂಟ್ ಆಗ್ತಿದೆಯಾ ಅಂತ ಪದೇ ಕೇಳ್ತಿದ್ರು. ನಾನು ಅಲ್ಲಿ ಹೋಗಿ ಅವ್ರಿಗೆ ಹೇಳಿ ಕತ್ತತ್ರ ಮೇಲ್ಗಡೆ ಇಷ್ಟು ಗ್ಯಾಪ್ ಇರಬೇಕು, ಕೈಗೆ ಇಷ್ಟು ಗ್ಯಾಪ್ ಇರಬೇಕು, ಮತ್ತು ಕುತ್ಕೋಬೇಕಾದ್ರೆ ಪದ್ಮಾಸನ ಕುತ್ಕೋಬೇಕಾದ್ರೆ ಕಾಲ್ಗೆಲ್ಲೂ ಟಚ್ ಆಗ್ತಿದೆಯಾ ಕ್ಲಾತು, ಹೆಂಗೆ ಏನಂತ ಪದೇ ಕೇಳ್ತಿದ್ರು. ರೆಕಗ್ನೈಸ್ ಆಗದೆ ಸ್ವಾಮೀಜಿಗಳು ಕ್ಲಾತು. ಈಗ ನಮ್ಮ ಸ್ವಾಮೀಜಿ ಅಂತ ನಾವು ರೆಕಗ್ನೈಸ್ ಮಾಡ್ತೀವಿ, ಇವನೇನಾದರೂ ಮಾಡ್ತೀವಿ ಅಂತಂತಂದರೆ ಕ್ಲಾತ್ ಇಂಪಾರ್ಟೆಂಟ್. ನಿಜಲಿಂಗಪ್ಪ ಸರ್ ಅವರು ನಮ್ಗೆ ಆ್ಯಕ್ಚುಲಿ ಡೆಮೋ ಮಾಡಿ ತೋರಿಸಿದ್ರು ಫಸ್ಟ್ ಬಂದಾಗ. ಎಲ್ಲ ವಿಚಾರಗಳು ನಿಜಲಿಂಗಪ್ಪ ನಮಗೆ ಹೆಲ್ಪ್ ಮಾಡಿದ್ದಾರೆ ತುಂಬ. There are a lot of problems with that particular clothing section. ಸಿಮ್ಯುಲೇಷನ್ ಆಗಬೇಕು, ಅದು ನೆರಿಗೆ ಥರ ಅಳ್ಳಾಡಬೇಕು, ಅವರು ವ್ಯಕ್ತಿಗಳು ಬೆಂಡ್ ಆದಾಗ ಅದಕ್ಕೆ ತಕ್ಕನಂಗೆ ಬಟ್ಟೆಗಳು ಕೂಡ ಸಿಮ್ಯುಲೇಟ್ ಆಗಬೇಕು. ಇಟ್ ವಾಸ್ ಅ ವೆರಿ ಟಫೆಸ್ಟ್ ಜಾಬ್. We wanted to design clothes in a way where it could be simulated in real time and it would look amazing, not like a cloth that you would have seen in some other feature films.
So that was a technical challenge for us. And what we did was we carried a file format called as Alembic. The main issue for us was Alembic was still in experimental phase. See, the file sizes when we are getting Alembic simulations for like cloth, okay, they ran up to like 22 GB, 23 GB. So we're talking about like 1200 frames, 1400 frames. And when you have so many frames and the Alembic files is so large, Unreal Engine was crashing left and right because Alembic is still an experimental feature. ಫಸ್ಟ್ ಡೇ ಇಂದ ಕೊನೆ ದಿನಗಂಟು ಸರ್ ಜೊತೆ ನಾನು ಹೋಗ್ತಾನೆ ಇದ್ದೀನಿ. ನಾನು ಪ್ರತಿ ಕ್ಷಣ ಅಬ್ಸರ್ವೇಷನ್ನು, ಅಯ್ಯೋ ಇವತ್ತು ಯಾವ್ದು ಹಾಕೋತಾರೆ, ಹಿಂಗೆ ಹಾಕೋತಾರೆ, ಸಮಾರಂಭದಲ್ಲಿ ಇದ್ದಾಗ ಯಾವ ಥರ ಬಟ್ಟೆ ಹಾಕೋತಾರೆ ನೋಡೋಕೆ ನೀನು ಅಬ್ಸರ್ವ್ ಮಾಡ್ತೀಯಾ, ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗೋರು ಪದೇ ಪದೇ. ಅವಾಗ ನನಗೆ ತುಂಬ ಹೆಲ್ಪ್ ಆಯ್ತು. ಅದು ತುಂಬ ಸ್ಕೆಚ್ ಮಾಡಿ, ತುಂಬ ಡ್ರಾಯಿಂಗ್ಸ್ ಮಾಡಿ, ತುಂಬ ಜನ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ಮೂವ್ ಆಗೋಕ್ಕೆ ಶುರುವಾಗ್ತಾ. ಸರ್, ಒಂದು ಚಾಲೆಂಜಿಂಗ್ ಆಗಿತ್ತು ಒಂದು ಆ್ಯಕ್ಷನ್ನು. ಅದು ಯಾವ ಆ್ಯಕ್ಷನ್ ಅಂತಂದರೆ ರಾಜೇಂದ್ರ ಬುದ್ಧಿಯವರು ಪದೇ ಪದೇ ಯಾವಾಗಲೂ ಅವರು ಶಾಲನ್ನ ಈ ಥರ ಅನ್ಕೋತಿದ್ರು. ಸೊ ಅದು ಯಾವ ಥರ ಅಂತಂದರೆ ನಮಗೆ ಅದು ತುಂಬ ಪ್ರಾಬ್ಲಮ್ ಆಗೋದು. ಯಾಕೆಂದರೆ ವಿತ್ ಕ್ಲಾತ್ ಹಾಕೊಂಡು ಅನಿಮೇಷನ್ ಮಾಡಬೇಕು. ನಾವು ಯಾವುದೇ ಅನಿಮೇಷನ್ ಮಾಡಿದ್ರು ವಿತೌಟ್ ಅನಿಮೇಷನೇ ಮಾಡ್ತಿದ್ದಿದ್ದು ನಾವು. ಸೊ ಅದನ್ನು ಹಾಕೊಂಡು ಮಾಡಬೇಕು ಅಂತಂದಾಗ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಸರ್. ಸೊ ಅದೊಂಥರ ಚಾಲೆಂಜಿಂಗ್ ಆಗಿತ್ತು. ಅವ್ರ ಕಡೆಯಿಂದ ತುಂಬ ಪ್ರೆಷರ್ ಇತ್ತು, ಅದು ಬೇಕು ಅದು ಅನಿಮೇಷನ್ ಅಂತ. ಸೊ ಅದನ್ನು ನಾವು ಮಾಡಿದ್ವಿ, ಅದು ನನಗೆ ತುಂಬ ಖುಷಿ. ಸಮ್ಟೈಮ್ಸ್ ನನಗೆ ರುದ್ರಾಕ್ಷಿ ಇದೆಲ್ಲ ಹಾಕ್ಬೇಕಾದ್ರೆ ಕ್ಲಾತ್ದೆಲ್ಲ ಪ್ರಾಬ್ಲಮ್ ಆಗೋದಿಲ್ಲ. ಕ್ಲಾತ್ ಹೊಡಿಯೋದು, ಪಟ ಅಂತೇಳಿ ಕ್ಲಾತ್ ಹೊಡಿಯೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗೋದು. ಟೆಕ್ನಿಷಿಯನ್ ಏನು ಮಾಡ್ತಾ ಇದ್ದ, ಆ ಕ್ಲಾತ್ನ ಆ ರುದ್ರಾಕ್ಷಿನ ನೀಟಾಗಿ ಆ ಕ್ಲಾತ್ಗೂ ಮತ್ತು ರುದ್ರಾಕ್ಷಿಗೂ ಓವರ್ಲ್ಯಾಪ್ ಮಾಡಿ ನೀಟಾಗಿ ಎಲ್ಲಿ ಅದನ್ನ ಪ್ರಾಬ್ಲಮ್ ಆಗಿರೋ ಥರ ಮಾಡಿ ಕ್ಲಾತ್ನ ಸ್ಮೂತ್ ಮಾಡಿ ರುದ್ರಾಕ್ಷಿನ ಮೇಲೆ ನೀಟಾಗಿ ಕೂರಿಸಿ ಆ ಫೈಲ ಎಕ್ಸ್ಪೋರ್ಟ್ ಮಾಡಿ ಸೆಂಡ್ ಮಾಡ್ತಾ ಇದ್ದ. ಅದಕ್ಕೆ ಒಬ್ಬ ಟೆಕ್ನಿಷಿಯನ್ ಬೇಕು ಅಂತೇಳಿ ಅದಕ್ಕೆ ಸಪ್ರೇಟಾಗಿ ನಾವು ಡಿಪಾರ್ಟ್ಮೆಂಟ್ ಮಾಡಿಬಿಟ್ಟಿದ್ವಿ. ಆ ಡಿಪಾರ್ಟ್ಮೆಂಟ್ ಅವರು ಫೈನ್ ಟ್ಯೂನ್ ಮಾಡ್ತಿದ್ರು. ಅನಿಮೇಷನ್ನು, ಮಾಡ್ಲಿಂಗು, UV, ಟೆಕ್ಸ್ಚರು, ಕ್ಲಾತು ಮತ್ತು ರುದ್ರಾಕ್ಷಿ ಮತ್ತು ಕ್ಯಾರೆಕ್ಟರ್ಗೆ ಇರಬೇಕಾಗಿರೋ ಪ್ರಾಪರ್ಟಿ ಎಲ್ಲ ಕರೆಕ್ಟಾಗಿದೆಯಲ್ಲ ಅಂತ ನೋಡಿಕೊಂಡು ಅವ್ನು ಎಕ್ಸ್ಪೋರ್ಟ್ ಮಾಡಿ ಅನ್ರಿಯಲ್ ಇಂಜಿನ್ ಕಳಿಸ್ಬೇಕಿತ್ತು. ಇನ್ ಕೇಸ್ ಏನಾದರೂ ಒಂದು ಮರೆತು ಕಳಿಸಿದ್ರು ಅನ್ಕೋ ಮತ್ತೆ ವಾಪಸ್ ಬರಬೇಕಿತ್ತು ಫೈಲ್. ಹಂಗಾಗಿ ಒಂದು ಡಿಪಾರ್ಟ್ಮೆಂಟ್ನ ಇದಕ್ಕೆ ಸಪ್ರೇಟಾಗಿ ಇಡಬೇಕಂತ ಪ್ಲ್ಯಾನ್ ಮಾಡಿ ನಾವು ಇನ್ಪುಟ್ ಎಕ್ಸ್ಪೋರ್ಟ್ ಮಾಡಿದ್ದು. ಪಾತ್ರಗಳು ಪಾತ್ರ ಮಾಡ್ತಾ ಇದ್ದಾವೆ, ಆದರೆ ಪಾತ್ರಗಳು ಮಾಡುವ ಸ್ಥಳ ಅವುಗಳನ್ನು ನಾವೀಗ ಕ್ರಿಯೇಟ್ ಮಾಡಬೇಕಾಗತ್ತೆ. ಆದಿಜಗದ್ಗುರುಗಳು ಬಹುಶಃ ಕಪಿಲಾ ನದಿ ತೀರ, 1000 ವರ್ಷದ ಹಿಂದೆ ಇದ್ದಂಥ ಕಪಿಲಾ ನದಿ ತೀರ, ರಾಮನಗರದ ಬಳಿ ಇರೋ ಬೆಟ್ಟದಿಂದ ಹಿಡಿದು ಇವತ್ತಿನ ಮೈಸೂರು ಮಹಾರಾಜರ ಅರಮನೆ, ಸುತ್ತೂರು ಮಠ, ಗದ್ದಿಗೆ, ಇವೆಲ್ಲವನ್ನೂ ಕ್ರಿಯೇಟ್ ಮಾಡಬೇಕು. ನಮ್ಮ ಸುತ್ತೂರಲ್ಲಿ ಪೂಜ್ಯ ಶ್ರೀಗಳು ಒಂದು ವಸ್ತು ಸಂಗ್ರಹಾಲಯ ಮಾಡಿಸಿದ್ದಾರೆ. ಆ ವಸ್ತು ಸಂಗ್ರಹಾಲಯದಲ್ಲಿ ಎಲ್ಲ ಗುರುಗಳು ಮುಗ್ಗಳ ಕಾಲದಿಂದನೂ ಇದ್ದಂಥ ಒಂದು ಪೂಜಾ ಪರಿಕರಗಳು, ಉಪಯೋಗಿಸ್ತಿದ್ದಂಥ ಬಟ್ಟೆಗಳು, ರಾಜೇಂದ್ರ ಶ್ರೀಗಳು ಎಲ್ಲ ಮಂತ್ರ ಮಹರ್ಷಿಗಳು ಉಪಯೋಗಿಸ್ತಿದ್ದಂಥ ಬಟ್ಟೆಗಳು, ಮತ್ತು ಅವರು ಉಪಯೋಗಿಸ್ತಿದ್ದಂಥ ಪೆನ್ನುಗಳು, ಲೇಖನಿಗಳು ಮತ್ತು ಪೂಜಾ ಪರಿಕರಗಳು, ಮತ್ತು ಹಿಂದೆ ಇದ್ದಂಥ ಊರು ಮಠದ ಮುಂದೆ ಇದ್ದಂಥ ಒಂದು ಸ್ಟ್ರಕ್ಚರ್ ಹೇಗಿತ್ತು ಅನ್ನೋದನ್ನು ಒಂದು ಮಾಡೆಲ್ ಮಾಡಿಸಿ ಇಟ್ಟಿಸಿದ್ದಾರೆ. While I was creating the landscapes, first of all, I got most of the buildings from other people. I had to check it first, it like match the quality of the whole thing, and then set it up, set the trees, the rocks, anything that the scene actually needs. There were about, I think, about 80 to 90 landscapes that I did. One of the main things that I like was the Maryland. It had snow, which I really liked doing the particles for it and making it collide and everything. Other was the Kashi scene mainly. That was really fun to do because we had to figure out a day and night cycle, and that was kind of annoying at some point. ಇಡೀ ಕಥೆಯನ್ನು ದೃಶ್ಯಗಳನ್ನಾಗಿ ಡಿವೈಡ್ ಮಾಡಿಕೊಂಡು ಆ ದೃಶ್ಯಗಳನ್ನು ಮತ್ತಷ್ಟು ಶಾರ್ಟ್ಗಳನ್ನಾಗಿ ಡಿವೈಡ್ ಮಾಡಿಕೊಂಡು ಆ ಶಾರ್ಟ್ನಲ್ಲಿ ಹೇಗಿರಬೇಕು, ಯಾವ್ಯಾವ ಪಾತ್ರಗಳನ್ನು ಎಲ್ಲೆಲ್ಲಿ ನಿಲ್ಲಿಸಬೇಕು, ಯಾವ ಪಾತ್ರಗಳು ಎಲ್ಲೆಲ್ಲಿ ಮೂವ್ ಆಗುತ್ತೆ, ನಾವೇ ಆ ಪಾತ್ರಗಳನ್ನು ಅಲ್ಲಿ ನಿಲ್ಲಿಸಿ ಯಾವುದು ಆ ಸ್ಥಳ ಯಾವುದು ಆ ಜಾಗನ ನಾವೆಲ್ಲವನ್ನೂ ಕೂಡ ಬಂದಿರತಕ್ಕಂಥದ್ದನ್ನೆಲ್ಲ ಒಂದು ಕಡೆ ಕರೆಕ್ಟಾಗಿ ಸೇರಿಸಿ ಈಗ ನಾವು ಕ್ಯಾಮ್ರಾ ಇಟ್ಟು ಅದನ್ನು ಶೂಟ್ ಮಾಡಬೇಕು. So I was moved into lighting, cameras and rendering. Here I had to make lights move with the characters so that we have ample fill lights. I have a style of lighting in from one angle and just keeping the other one dark. Some people actually like to get a secondary bounce. Some would like to have like a hair light in them, and some would like to have like a telephoto lens, or would they go for like a wide angle lens. I tried to mix a lot of them, but I kept it as basic as I could from the start. So I studied the rules of cinematography, keeping the people in the thirds, making sure that like there is good blocking. I mostly used cameras which have like a telephoto on them, because I really like the telephoto lens, because I would like to cut down on the background. I would like to focus on the characters. Most of the establishment shots are done on wide angles because I wanted to have like a skew on them. We do the rendering in Rec 709.
because sRGB is the loan carrier for the projectors that we have in India. The best way to go about it is Rec 709, 4K, and we are talking about EXR. That's how we have rendered a scene. ನನಗೆ ಈ ರೆಂಡ್ರಿಂಗಿಂದ EXR ಫಾರ್ಮೆಟಲ್ಲಿ ಬರುತ್ತೆ. ಆ ಫಾರ್ಮೆಟ್ನ ಏನು ಮಾಡ್ತೀನಿ ಅಂದರೆ ನಾನು MP4 ಫಾರ್ಮೆಟಿಗೆ ಕನ್ವರ್ಟ್ ಮಾಡಿ ಎಡಿಟಿಂಗಿಗೆ ಕಳಿಸ್ತೀನಿ. ಸರ್ ಕಮರ್ಷಿಯಲ್ ಮೂವಿನ ಎಡಿಟ್ ಮಾಡೋದೇ ಬೇರೆ ಥರ ಇತ್ತು, ನನಗೆ ಈ ಥರ ಇದರಲ್ಲಿ ಅನಿಮೇಟೆಡ್ ಮೂವಿನ ಎಡಿಟ್ ಮಾಡೋದು ಬೇರೆ ಥರ ಇತ್ತು. ಅನಿಮೇಟೆಡ್ ಮೂವಿನ ನನಗೆ ಬೇಸಿಕ್ಲಿ ನಾನು ಅನಿಮೇಟರ್ ಆಗಿರೋದ್ರಿಂದ ನಾನು ಇಲ್ಲಿ ಕ್ಯಾರೆಕ್ಟರ್ಗಳ ಹತ್ರ ಆ್ಯಕ್ಟ್ ಮಾಡಿಸಿದ್ದೀನಿ. ನನಗೆ ಗೊತ್ತು ಯಾವ ಕ್ಯಾರೆಕ್ಟರ್ ಹೆಂಗೆ ಯಾವ ಅನಿಮೇಷನ್ ಆಗಿದೆ, ಹೆಂಗೆ ಆ್ಯಕ್ಟ್ ಮಾಡಿದೆ, ಅದನ್ನೆಲ್ಲೆಲ್ಲಿ ಕಟ್ ಹೊಡಿಬೇಕು ನಾನು ಅಂತ ಇಲ್ಲೇ ನಾನು ಜಡ್ಜ್ ಮಾಡ್ತಿದ್ದೆ. ಅನಿಮೇಷನ್ ಮಾಡ್ಬೇಕಾದ್ರೆ ನಾನು ಎಡಿಟಿಂಗಲ್ಲಿ ಯೋಚನೆ ಮಾಡ್ತಿದ್ದೆ, ಈ ಶಾರ್ಟ್ ಹಿಂಗೆ ಇಟ್ಕೊಳ್ಳೋಣ ಅಂತ ಇಲ್ಲೇ ನಾನು ಪ್ಲ್ಯಾನ್ ಮಾಡ್ತಿದ್ದೆ. ಅಂದರೆ ಎಡಿಟಿಂಗಿಂದ ನನಗೆ XML ಬರುತ್ತೆ. ಮುಂಚೆ ರಿಸಲ್ವಲ್ಲಿ ಇನ್ಪುಟ್ ಮಾಡಿಕೊಂಡು ನಾನು ಇಲ್ಲಿ ಕನ್ಫರ್ಮ್ ಮಾಡ್ಕೋತೀನಿ. ಕನ್ಫರ್ಮ್ ಅಂದರೆ ಅಲ್ಲಿ ಏನು ಎಫೆಕ್ಟ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ, ಎಫೆಕ್ಟ್ಸ್ ಎಲ್ಲ ಇಲ್ಲಿ ಮಿಸ್ ಆಗಿರುತ್ತೆ, ಮತ್ತು ರ್ಯಾಂಪಿಂಗ್ ಮಾಡಿರ್ತಾರೆ, ಅದೆಲ್ಲ ನಾನು ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಸೆಟ್ ಮಾಡಿಕೊಂಡು ನಾನು ಫ್ರೇಮಿಂಗ್ ಮಾಡ್ಕೊಂಡಾದ್ಮೇಲೆ ಮತ್ತು ಕಲರ್ ಗ್ರೇಡಿಂಗ್ ಕಳಿಸ್ತೀನಿ. ಇದು ಥಿಯೇಟ್ರಿಕಲ್ ರಿಲೀಸ್ ಮಾಡೋದ್ರಿಂದ ನಮಗೆ ಬೇರೆ ಬೇರೆ ಶೇಡಲ್ಲಿ ಬೇಕು. ಯಾವ ಥರ ಅಂದರೆ ಆದಿಗುರುಗಳು ಬರ್ತಾರೆ 11ನೇ ಶತಮಾನದವರೆಗೆ, ಅವ್ರಿಗೆ ಒಂದು ಟಿಂಟು. ಅದಾದಮೇಲೆ ಮಂತ್ರ ಮಹರ್ಷಿ 20ನೇ ಶತಮಾನದವರೆಗೆ ಅವ್ರಿಗೊಂದು ಟಿಂಟು. 20ನೇ ಶತಮಾನದ ಮೇಲೆ ಹೊಸ ಜನ್ರೇಷನ್ಗೆ ಆ 3 ಶೇಡಲ್ಲಿ ಬರಬೇಕು ಅನ್ನೋ ಒಂದು ರಿಕ್ವೈರ್ಮೆಂಟ್ ಇತ್ತು. ಅದ್ರ ಪ್ರಕಾರ ನಾನು ವರ್ಕ್ ಮಾಡಿದ್ದೀನಿ. ಕನಕ ಕರಡಿಗೆ ಕಳಚಿ ಈ ಸಿನಿಮಾ ಫಸ್ಟು ನನ್ನ ಟೇಬಲ್ಗೆ ಒಂದು ರಫ್ ಕಟ್ಟಾಗಿ ಒಂದು ಸ್ಟೋರಿ ಬೋರ್ಡ್ ಎಲ್ಲ ಮಾಡಿಕೊಂಡು ತೊಗೊಂಬಂದಾಗ ಫಸ್ಟು ನಾವು ಅದಕ್ಕೆ ವಾಯ್ಸ್ ಡಬ್ನ ಮಾಡಿ ಒಂದು ಫೀಲ್ನ ನೋಡಿದ್ವಿ. ಸೊ ಒಂದೊಂದೇ ವಿಜುವಲ್ನ ಜೊತೆಗೆ ಈ ಸೌಂಡ್ ಪ್ರೋಸೆಸ್ ಒಂದೊಂದೇ ಆ್ಯಡಪ್ ಆಗ್ತಾ ಒಂದು ಸಿನಿಮಾ ಡೆವಲಪ್ ಆಗುತ್ತೆ. ವೈಭವೀಕರಣ ಅನ್ನೋದು ಏನೂ ಇಲ್ಲ ಇದರಲ್ಲಿ, ಎಲ್ಲ ನೈಜವಾಗೇ ಇರಬೇಕು. ಸೊ ಅದಕ್ಕೆ ಟೆಕ್ನಿಕಲಾಗಿ ನಾವು ಸೌಂಡ್ ಎಫೆಕ್ಟ್ಸ್ ಆಗಲಿ ಮತ್ತು ಅದರಲ್ಲಿ ಬಳಸ್ತಕ್ಕಂತಹ ಡಬ್ಬಿಂಗ್ ವಾಯ್ಸ್ಗಳು ಕೂಡ ಆಗಲಿ, ಅದನ್ನು ಕೂಡ ತುಂಬ ಎಚ್ಚರಿಕೆಯಿಂದ ಸೂಕ್ತವಾದಂತಹ ಧ್ವನಿಗಳನ್ನು ಸೂಕ್ತವಾದ ಭಾವನೆಯಲ್ಲಿ ಅಭಿವ್ಯಕ್ತಪಡಿಸುವಂತಹ ಕಲಾವಿದರುಗಳನ್ನು ಬಳಸ್ಕೊಂಡು ನಾವು ಮಾಡಬೇಕು. ಆ ಥರ ಒಂದು ಚಾಲೆಂಜಿಂಗ್ ಕೆಲಸ ಇದಾಗಿದೆ. ಸೊ ಅದ್ರ ಜೊತೆಗೆ ಅದು ಇಂಡಿಯನ್ ಮ್ಯೂಸಿಕ್ ಫ್ಲೇವರ್. ಸೊ ವೆನ್ ವಿ ಕಮ್ ಟು ದಿ ಪಾಯಿಂಟ್ ಆಫ್ ಕಂಪೋಸಿಂಗ್, ಸೊ ನನಗೆ ಅದು ಇನ್ಸ್ಪೈರ್ ಆಗುತ್ತೆ. ನಾನು ವಿಜುವಲ್ ನೋಡಿದಾಗ ನನಗೆ ಫಸ್ಟ್ ಇನ್ಸ್ಪೈರ್ ಆಗಿ ಕೆಲವು ಪ್ರೋಸೆಸ್ಗಳಾಗುತ್ತೆ ನನ್ನಲ್ಲಿ. ಸೊ ಅದೆಲ್ಲನೂ ಇಟ್ಕೊಂಡು ಸೊ ಓವರಾಲ್ ನಮ್ಮ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ನಮ್ಮ ಟೀಮ್ ಎಕ್ಸ್ಪೆಕ್ಟೇಷನ್ ಏನಿದೆ ಮತ್ತು ಮಠದ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಇದೆ ಅದರದ್ದೆಲ್ಲ ಫೀಡ್ಬ್ಯಾಕ್ಸ್ಗಳನ್ನ ತೊಗೊಂಡು ನಾನು ಪ್ರೋಸೆಸ್ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಅಗೈನ್ ಅದು ಮಿಕ್ಸಿಂಗ್ ಟೇಬಲ್ನಲ್ಲಿ ಕೂಡ ಅದೇ ಇವನ್ 5.1 ಮಾಡುವಾಗ ಫಿಲ್ಮಲ್ಲಿ ದ ಡಬ್ಬಿಂಗ್ ಆ್ಯಂಡ್ ಎಫೆಕ್ಟ್ಸ್, ಅದಾದಮೇಲೆ ರೀರೆಕಾರ್ಡಿಂಗ್, ಇದಿಷ್ಟು ಲೇಯರ್ ಬೈ ಲೇಯರ್ ಇರುತ್ತೆ. ಅದನ್ನು ಅವರು ಒಟ್ಟಾರೆ ಸೌಂಡನ್ನು ಅವರು ಸರ್ಕ್ಯುಲೇಟ್ ಮಾಡ್ತಾರೆ. ಸೊ ಕರೆಕ್ಟಾಗಿ ಅದನ್ನು ಆಡಿಯನ್ಗೆ ಕೇಳೋ ಹಾಗೆ. ಬಟ್ ಅಲ್ಲಿ ಕೇಳುವಾಗ ಸೊ ಅದರ ಲೆವೆಲ್ಸು ತುಂಬಾ ಮೈನ್ಯೂಟಾಗಿ ನಾವು ಇದರಲ್ಲಿ ಕೆಲಸ ಮಾಡಿದ್ದೀವಿ. ಆ್ಯಕ್ಚುಲಿ ನಮ್ಮ ವಿಶ್ವ ಪ್ರಸಿದ್ಧ ನಮ್ಮ ಮೈಸೂರು ವೈಲಿನ್ ಬ್ರದರ್ಸ್ ಎಸ್ ಮಂಜುನಾಥ್ ಮತ್ತು ನಾಗರಾಜ್ ಸರ್, ಅವ್ರನ್ನ ನಾನು ಹತ್ರದಿಂದ ನೋಡಿದ್ದೀನಿ ನಮ್ಮ ಗುರುಗಳ ಜೊತೆ, ಮತ್ತು ಅವ್ರ ಕಚೇರಿಗಳನ್ನ ಎಷ್ಟೊಂದು ಕೇಳಿದ್ದೀನಿ. ದೇ ಆರ್ ರಿಯಲಿ ದ ಗ್ರೇಟ್ ಮ್ಯೂಸಿಷಿಯನ್ಸ್. ಅಂಥವ್ರನ್ನ ಕೂಡ ಈ ಒಂದು ಕೆಲಸ ಮಾಡೋ ಒಂದು ಪ್ರೋಸೆಸ್ಸಲ್ಲಿ ಮೀಟ್ ಮಾಡಿ ಅಂತ ಬುದ್ಧಿಯವ್ರು ನಮಗೆ ಹೇಳಿದ್ರಿಂದ ಸೊ ಅದು ಕೂಡ ಹೆಲ್ಪ್ ಆಯಿತು. ಸೊ ನಾನು ಅವ್ರನ್ನ ಈ ಪ್ರಾಜೆಕ್ಟ್ ಬಗ್ಗೆ ಹೆಚ್ಚು ವಿಷಯಗಳನ್ನು ಅವ್ರ ಜೊತೆ ಕೂಡ ನಾನು ಮಾತಾಡಿದ್ದೀನಿ, ಸಲಹೆಗಳನ್ನ ತಗೊಂಡಿದ್ದೀನಿ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಶ್ರೀಮಠದಲ್ಲಿ ವಿಶಿಷ್ಟವಾದಂತಹ ಕೆಲಸಗಳು ನಡೀತಾ ಇದೆ. ಏನೇ ಕೆಲಸಗಳು ಸಾಧನೆಗಳಾದ್ರೂ ಅದನ್ನು ದಾಖಲಿಸುವಂಥದ್ದು ಸಹ ಒಂದು ದೊಡ್ಡ ಕೆಲಸವೇ. ಆ ನಿಟ್ಟಿನಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವಂತಹ ಸುತ್ತೂರು ಮಠದ ಗುರು ಪರಂಪರೆಯನ್ನು ಅನಿಮೇಷನ್ ಚಿತ್ರದರ್ಶನ ಮಾಡಿಸುವಂಥದ್ದು ಒಂದು ಸಾಹಸದ ಕೆಲಸವೇ ಸರಿ. ಈ ರೀತಿಯ ತಂತ್ರಜ್ಞಾನವನ್ನು ಧಾರ್ಮಿಕ ನೆಲೆಗಟ್ಟನ್ನು ಭದ್ರಗೊಳಿಸುವಲ್ಲಿ ಹಾಗೂ ಆರೋಗ್ಯಕರವಾದ ಸಮಾಜವನ್ನು ನಿರ್ಮಿಸುವಲ್ಲಿ ಯಾವ ರೀತಿ ಪ್ರಭಾವಿಯಾಗಿ ಉಪಯೋಗಿಸಬಹುದು ಅನ್ನುವುದಕ್ಕೆ ಈ ಅನಿಮೇಷನ್ ಚಿತ್ರ ಸಾಕ್ಷಿಯಾಗಿದೆ. ಆಧುನಿಕ ತಂತ್ರಜ್ಞಾನ ಇವತ್ತು ನಮ್ಮ ಬದುಕನ್ನು ತುಂಬ ವ್ಯಾಪಕವಾಗಿ ಆವರಿಸಿಕೊಂಡಿರುವ ಸಂದರ್ಭದಲ್ಲಿ ಅದನ್ನು ನಮ್ಮ ಬದುಕಿಗೆ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋ ಸವಾಲು ಇದ್ದೇ ಇದೆ. FR ಲಿವಿಸ್ ಅಂತ ಅವರು ಆಧುನಿಕ ತಂತ್ರಜ್ಞಾನ ಮನುಷ್ಯನ ಬದುಕಿನಲ್ಲಿ, ಸಾಮಾಜಿಕ ಬದುಕಿನಲ್ಲಿ, ಧಾರ್ಮಿಕ ಬದುಕಿನಲ್ಲಿ ಮೂಡಿಸಬಹುದಾದ ಕಂದಕವನ್ನು ಕುರಿತು ಮಾತನಾಡಿದರು. ಅದರ ಸತ್ಯಾಂಶ ಇಲ್ಲ ಅಂತಲ್ಲ, ಆದರೆ ಅದೇ ಹೊತ್ತಿಗೆ FR ಲಿವಿಸಿನ ಮಾತುಗಳನ್ನು ಒಪ್ತಾನೆ
ನಾವು ಆಧುನಿಕ ತಂತ್ರಜ್ಞಾನಗಳನ್ನು ಕೂಡ ನಮ್ಮ ಸಾಧನಗಳನ್ನಾಗಿ ಬಳಸಿಕೊಳ್ಳುವಂಥ ಜರೂರಿನಲ್ಲಿ ನಾವಿದ್ದೇವೆ. ನಾವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ತಿರಸ್ಕರಿಸೋಕ್ಕೆ ಸಾಧ್ಯ ಇಲ್ಲ. ಸಣ್ಣ ವಯಸ್ಸಿನವರಿಗೆ ತಿಳಿಸೋದಕ್ಕೆ ಇದೊಂದು ಸುಲಭ ಸಾಧನ ಇದು. ಯಾಕಂದರೆ ಅವನಿಗೆ ಪುಸ್ತಕವನ್ನು ಓದುವ ಸಂಗತಿಗಳೇ ಕಡಿಮೆ ಆಗಿದೆ. ಫ್ರಾನ್ಸಿನ ಒಬ್ಬ ದೊಡ್ಡ ತತ್ವಜ್ಞಾನಿ ಜಾನ್ಸನ್ ಒಂದು ಮಾತು ಹೇಳ್ತಾನೆ, ಏನಂದರೆ ಒಂದು ಪರಂಪರೆ ದೃಶ್ಯಕಾವ್ಯಕ್ಕೆ ವರ್ಗಾವಣೆ ಆಗುವ ಸಂದರ್ಭಗಳು ಬರ್ತವೆ ಹಾಗೆ ಅಂತ. ಇವತ್ತು ನಮ್ಮ ಬಹುತೇಕ ಸಂಸ್ಕೃತಿ ದೃಶ್ಯ ಸ್ವರೂಪಕ್ಕೆ ಬದಲಾವಣೆ ಹೊಂದಿರೋದರಿಂದ, ಅದರಲ್ಲಿ ತಂತ್ರಜ್ಞಾನ ಅತ್ಯಂತ ಮಹತ್ವದ ಸಂಗತಿಯನ್ನು ವಹಿಸಿರೋದರಿಂದ ನಾವು ಇಂಥ ದೃಶ್ಯ ಆಧುನಿಕ ತಂತ್ರಜ್ಞಾನದ ಮೂಲಕವೇ ನಮ್ಮ ಜನಗಳಿಗೆ ನಮ್ಮ ಪರಂಪರೆಯನ್ನು ತಿಳಿಸಬೇಕಾದ ಅನಿವಾರ್ಯತೆಯಲ್ಲಿ ನಾವು ಇರ್ತೇವೆ. ಆ ದೃಷ್ಟಿಯಿಂದ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಪರಂಪರೆಯನ್ನು ತಿಳಿಸುವ ಬಹಳ ದೊಡ್ಡ ಸಾಧನಗಳಲ್ಲಿ ಅನಿಮೇಷನ್ ಮುಖ್ಯ ಅಂತ ಭಾವಿಸ್ತೇನೆ. ನನಗೆ ಬಹಳಷ್ಟು ಕುತೂಹಲ ಇತ್ತು. ಯಾಕಂದರೆ ಇಲ್ಲಿ ತುಂಬ ಸೂಕ್ಷ್ಮವಾದಂಥ ಕೆಲವು ಸಂದರ್ಭಗಳು ಬರ್ತವೆ. ಅವುಗಳನ್ನು ಹೇಗೆ ಮತ್ತು ಎಷ್ಟು ಪರಿಣಾಮಕಾರಿಯಾಗಿ ಚಿತ್ರಿಸಬಹುದು ಅನ್ನುವಂಥ ಕುತೂಹಲ ಕಾಡ್ತಾ ಇತ್ತು. ಆದರೆ ಆ್ಯನಿಮೇಷನ್ ನೋಡಿದಾಗ ಆ ಕುತೂಹಲವನ್ನು ತಣಿಸುವಂಥ ಪ್ರಯತ್ನ ನಡೆದಿದೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಪಡ್ತೇನೆ. ನಿಜಕ್ಕೂ ಅವರ ಲ್ಯಾಂಡ್ಸ್ಕೇಪಿಂಗ್ ಆಗಿರಬಹುದು, ಅಥವಾ ಅವ್ರ ಮೂಮೆಂಟ್ಸ್ ಆಗಿರ್ಬೋದು, ಅಥವಾ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅಥವಾ ಫೋರ್ಗ್ರೌಂಡ್ದು ಅಥವಾ ಲೈಟಿಂಗು, ಈ ಎಲ್ಲವುದನ್ನು ಬಹಳ ಚೆನ್ನಾಗಿ ಅಡಕ ಮಾಡಿಟ್ಕೊಂಡು ಅದನ್ನು ಒಂದು ಆ್ಯನಿಮೇಷನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅದು ಕರೀಮ್ ಅವರ ಮತ್ತು ಅವರ ಟೀಮ್ ಏನಿದೆ, ನಾವು ಇವತ್ತು ಒಂದು ಏನಾದರೂ ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದು ವಾರ ಬಿಟ್ಟು ಹೋಗೋದ್ರೊಳಗೆ ಅದನ್ನು ಮಾಡಿರ್ತಾಯಿದ್ರು. ಮೊನ್ನೆ ಸ್ವಾಮೀಜಿಯವ್ರ ಹತ್ರ ಫೈನಲ್ ಆಗಿ ನಾವು ಕೂತ್ಕೊಂಡಂಥ ಸಂದರ್ಭದಲ್ಲೂ ಕೆಲವು ಸಣ್ಣ ಪುಟ್ಟ ಏನಿತ್ತು ಸ್ವಾಮೀಜಿಯವರು ಅದನ್ನು ಗೈಡ್ ಮಾಡಿದ್ದಾರೆ. ನಿರ್ಮಾಣದ ಹಂತದಲ್ಲಿ ಹಲವಾರು ಪ್ರಿವ್ಯೂಗಳು ನಡೆದಿದೆ. ಆ ಪ್ರಿವ್ಯೂಗಳು ನಡೆದಾಗ 10 ಜನ ಅವರು ಮಾರ್ಗದರ್ಶಕರಿರ್ಬೋದು, ಸಾಹಿತಿಗಳಿರ್ಬೋದು, ಅನುಭವ ಇರುವಂಥವ್ರು ಬಂದು ಸಾಕಷ್ಟು ತಿದ್ದುಪಡಿಗಳನ್ನು, ಕರೆಕ್ಷನ್ಗಳನ್ನು ಹೇಳಿದಾಗ ಯಾರೊಬ್ಬರೂ ಸಹ ಮನಸ್ಸಿಗೆ ಬೇಸರ ಮಾಡಿಕೊಳ್ಳದೇನೆ ಅದನ್ನು ನಗುಮುಖದಿಂದ ಸ್ವೀಕರಿಸಿ ಅಷ್ಟೇ ಆಸಕ್ತಿಯಿಂದ, ಬದ್ಧತೆಯಿಂದ ಅದನ್ನು ತಿದ್ದುಪಡಿ ಮಾಡಿ ಪುನಃ ಫೋನ್ ಮಾಡಿ ಕರೆಯೋರು, ಸರ್ ನೀವು ಹೇಳಿರುವಂತಹ ಕರೆಕ್ಷನ್ಸ್ ರೆಡಿಯಾಗಿದೆ ಸರ್, ಬಂದು ನೋಡಬಹುದು ಅಂತೇಳಿ. ಆ ತಿದ್ದುಪಡಿಗಳನ್ನು ನೋಡಿದಾಗ ಬಹಳ ಖುಷಿಯಾಗೋದು. ಯಾಕೆಂದರೆ ನಾವು ಊಹೆ ಮಾಡಿದ್ದಕ್ಕೂ ಮೀರಿ ಆ ಒಂದು ತಿದ್ದುಪಡಿಗಳು ಆಗಿರುವಂಥದ್ದು. ಅನಿಮೇಷನ್ಲಿರುವಂತಹ ಇದಿದೆಯಲ್ಲ, ಒಟ್ಟು ಮುಖ ಆಗಲಿ, ಅವ್ರ ದೇಹ ಆಗಲಿ, ನಡಿಗೆ ನೋಟ ಆಗಲಿ, ಬಹುಶಃ ಎಲ್ಲಕ್ಕಿಂತಲೂ ನನಗೆ ಹೆಚ್ಚು ಇಫೆಕ್ಟಿವ್ ಆಗಿ ಅನಿಸೋದು ರಾಜೇಂದ್ರ ಶ್ರೀಗಳದೇನು. ಅಷ್ಟು ಪಕ್ಕ ಅದು ಬಂದಿದೆ. ರಾಜೇಂದ್ರ ಶ್ರೀಗಳು ಹೇಗಿದ್ದರು, ಅವ್ರ ನೋಟ ಹೇಗಿತ್ತು, ನಡಿಗೆ ಹೇಗಿತ್ತು, ಅವರ ಎವರಿ ಸಣ್ಣ ಸಣ್ಣ ಮೂಮೆಂಟ್ ಸಹ ಹೇಗಿತ್ತು ಅನ್ನೋದು ನನಗೆ ಗೊತ್ತಾಗಿದೆ. ಅನಿಮೇಷನ್ಲದು ಬಹುಶಃ ಅಷ್ಟೇ 100% ಅದು ತುಂಬ ಚೆನ್ನಾಗಿ ಅದು ಬಂದಿದೆ. ಕೆಲವು ಸಲ ಅಂತಲಂತೂ ರಾಜೇಂದ್ರ ಶ್ರೀಗಳನ್ನೇ ನೋಡಿದ ಥರ ಅವ್ರ ಮುಖ ಇದೆ. ಆದಿಜಗದ್ಗುರುಳವರು ತಪಸ್ಸು ಮಾಡುವಂತಹ ಕಪಿಲಾ ನದಿ ತೀರ ಇರಬಹುದು, ಚೋಳರಾಜರಿಗೆ, ಗಂಗರಿಗೆ ಯುದ್ಧ ಇನ್ನೇನು ಆಗೇ ಬಿಡ್ತು ಅನ್ನುವಂತಹ ರಣರಂಗ ಇರಬಹುದು. ಹಾಗೆ ಆ ಜಗದ್ಗುರುಳವರು ಶ್ರೋತ್ರಿಯೂರು ಎಂಬ ಸುತ್ತೂರಿಗೆ ಬರುವಂತಹ ಸನ್ನಿವೇಶ ಇರಬಹುದು. ಹೀಗೆ ಪ್ರತಿಯೊಂದನ್ನು ಬಹಳ ಅಚ್ಚುಕಟ್ಟಾಗಿ ಆಸ್ಥೆಯಿಂದ ಮಾಡಿರುವಂಥದ್ದು ನಾವು ಗಮನಿಸ್ಬೋದಾಗಿರುತ್ತೆ. ನೀರು ಹರಿಯುವಂಥದ್ದಾಗಿರ್ಬೋದು, ಅಥವಾ ಹಿನ್ನೆಲೆ ಆಗಿರ್ಬೋದು, ಆ ಕಂಪೋಸಿಷನ್ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಅವರ ಪೇಷನ್ಸು ಮತ್ತು ಮಾಸ್ಟ್ರಿ ಇಷ್ಟ ಆದ ನನಗೆ. ಯಾರು ಕೆಲಸ ಮಾಡ್ತಾರಲ್ಲ ಎಲ್ಲ ಯುವಕರವರು, ಅವರ ಪರಿಶ್ರಮ, ಅವರ ಟೀಮ್ ವರ್ಕ್ ಅಂತ ಏನಿದೆ ಅದು ಪ್ರತಿಯೊಂದು ಫ್ರೇಮ್ನಲ್ಲೂ ಸಹ ಗಮನಿಸ್ತಾ ಬಂದಿರಬಹುದು. ಒಬ್ಬರು ಬರೀ ಅನಾಟಮಿಕಲ್ ವರ್ಕು ಬಾಡಿದು ಅದನ್ನು ಇದು ಮಾಡಿದರೆ, ಇನ್ನೊಬ್ಬರು ಬರೀ ಬಟ್ಟೆಗಳದ್ದು ಮಾಡ್ತಾಯಿದ್ರು, ಇನ್ನೊಬ್ಬರು ಕಲರಿಂಗ್ ಮಾಡ್ತಾಯಿದ್ರು. ಹೀಗಾಗಿ ಆ ವಿಶೇಷವಾದ ಪರಿಣಿತರೊಂದಿಗೆ ಅವರು ತಂತ್ರಜ್ಞಾನ ಬಳಸ್ಕೊಂಡು ಇದನ್ನು ಆ್ಯನಿಮೇಟ್ ಮಾಡ್ತಾಯಿದ್ರು. ನಾನೇನು ಬರೆದಿದ್ನೋ, ನಾನು ಏನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ನೋ ಬಹುಶಃ ಆ ದೃಶ್ಯ ಮಾಧ್ಯಮದಲ್ಲಿ ಅದಕ್ಕಿಂತ ಇಫೆಕ್ಟಿವ್ ಆಗಿ ಬಂದಿದೆಯೇನೋ ಅಂತ ನನಗೆ ಅನೇಕ ಸಾರಿ ಅನ್ನಿಸ್ತದೆ. ನಾನು ಬಾಲ್ಯದಲ್ಲಿ ಹಲವಾರು ಬಾರಿ ರಾಜೇಂದ್ರ ಮಹಾಸ್ವಾಮಿಗಳವ್ರನ್ನ ಕಣ್ಣಾರೆ ಕಂಡಿದ್ದೇನೆ. ಆದರೆ ಅವರು ಲಿಂಗೈಕ್ಯರಾದಾಗ ಬಂದು ನೋಡುವ ಭಾಗ್ಯ ನನಗೆ ದೊರಕಲಿಲ್ಲ. ಆದರೆ ಈ ಒಂದು ಗುರು ಪರಂಪರೆಯ ಚಿತ್ರದಲ್ಲಿ ಲಿಂಗೈಕ್ಯರಾದಾಗ ಅದನ್ನು ಚಿತ್ರಿಸಿರುವಂತಹ ರೀತಿ ನಿಜಕ್ಕೂ ಕಣ್ಣಲ್ಲಿ ನೀರನ್ನು ತರಿಸೋ ರೀತಿ ಇದೆ. ಅಂದರೆ ಅತಿ ಹೆಚ್ಚು ಮನಮುಟ್ಟುವ ರೀತಿ ಅದನ್ನು ಚಿತ್ರಿಸಲಾಗಿದೆ. ಅತಿಯಾಗಿ ಭಾವುಕನಾಗೋ ರೀತಿ ಆ ಒಂದು ಸನ್ನಿವೇಶ ನನಗೆ ಉಂಟು ಮಾಡ್ತು. ತಂಡದ ಎಲ್ಲ ಸದಸ್ಯರ ಪರಿಶ್ರಮ ಇದೆಯಲ್ಲ
ಆ ಪರಿಶ್ರಮ ಎಷ್ಟು ಅನ್ನೋದು ನಮಗೆ ಮನದಟ್ಟಾಗಿದೆ. ಆ ಕಾರಣಕ್ಕಾಗಿ ನಾನು ಕರೀಂ ಅವರನ್ನು ಮತ್ತು ತಂಡದ ಎಲ್ಲ ಸದಸ್ಯರನ್ನು ಅಭಿನಂದಿಸ್ತೇನೆ. ಶೂನ್ಯೇಕ ಸಂಸ್ಥೆಯ ವತಿಯಿಂದ ಶ್ರೀ ಕರೀಂರವರ ನೇತೃತ್ವದಲ್ಲಿ ಅವರ ಯುವ ತಂಡ ಇದನ್ನು ನಿರ್ಮಾಣ ಮಾಡಿರೋದು ಬಹುಶಃ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ, ಈ ಒಂದು ಅನಿಮೇಷನ್ ಚಿತ್ರ ನಿರ್ಮಾಣದ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲಾಗಿ ನಿಲ್ಲುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಶೂನ್ಯಕ್ಕೆ ಸಂಸ್ಥೆಯವರು ಅಬ್ದುಲ್ ಕರೀಂರವರ ಒಂದು ನೇತೃತ್ವದಲ್ಲಿ ಎಂಟೈರ್ ಅವ್ರ ಟೀಮು ಭಾಳ ಕಷ್ಟಪಟ್ಟು ಅನೇಕ ಸಂಗತಿಗಳನ್ನು ಜನಗಳಿಗೆ ಹೆಚ್ಚಿನ ವಿಚಾರಗಳು ಶ್ರೀಮಠದ ಬಗ್ಗೆ ಹೋಗಲಿ ಅಂತೇಳಿ ಸುಮಾರು ತಿಂಗಳುಗಳಿಂದ ಪ್ರಯತ್ನಪಟ್ಟು ಈ ಒಂದು ಫಿಲಮು ಅತ್ಯದ್ಭುತವಾಗಿ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.